ನರೇಂದ್ರ ಮೋದಿಯವರ 10 ವರ್ಷದ ಆಡಳಿತ, ನೀವಿಲ್ಲಿ ಗ್ಯಾರಂಟಿನ ಜಾರಿ ಮಾಡಿದ್ದೀವಿ, ಜನ ನಮ್ಮನ್ನು ನಂಬಿದ್ದಾರೆ, ನಂಬಿಕೆ ಉಳಿಸ್ಕೊಂಡಿದ್ದೀವಿ, ನಂಬಿಕೆ ಉಳಿಸ್ಕೊಂಡಿದ್ದೀವಿ, ನಮ್ಮನ್ನು ಕೈ ಹಿಡಿತಾರೆ ಅಂತ ಹೇಳ್ತಿದ್ದೀರಿ. ಸೊ ಯಾವ ಕಾರಣಕ್ಕೆ ಕಾಂಗ್ರೆಸ್ಗೆ ಓಟ್ ಹಾಕ್ಬೇಕು ಜನ, ಯಾವ ಕಾರಣಕ್ಕೆ ಬಿ ಜೆ ಪಿಗೆ ಓಟ್ ಹಾಕಬಾರ್ದು? ಎರಡೂ ಕಾರಣಗಳನ್ನ ಕೊಡೋದಾದರೆ ಯಾವ ಕಾರಣಕ್ಕೆ ಓಟ್ ಹಾಕಬಾರ್ದು ಅಂತ ಹೇಳೋದಾದರೆ, 15 ಲಕ್ಷ ರೂಪಾಯಿ ಕಪ್ಪು ಹಣವನ್ನು ತರ್ತೀನಿ ಅಂದಿದ್ರು. ನಾವೆಲ್ಲರೂ ಕಾಮನ್ ಅದನ್ನೇ ನಾವೆಲ್ಲರೂ ಹೇಳ್ತಾ ಇರ್ತೀವಿ. ಆ ದಾಟಿಯಲ್ಲಿ ಹೇಳಿದ್ವಿ, ಆಗ ಹೇಳಿರಲಿಲ್ಲ ಅವರು. ಓಕೆ, ಬೇಡ, ಅದು ಬಿಟ್ಟು ಅವರು ಹೇಳಿದ ಹಾಗೆ ಎಷ್ಟೆಲ್ಲ ಘೋಷಣೆಗಳನ್ನು ಮಾಡಿದರು. 1 ವರ್ಷಕ್ಕೆ 2 ಕೋಟಿ ಜಾಬ್ನ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳಿದರು. ನಾನು ಅವರು ಯಾವ ರೀತಿ ನಮ್ಮನ್ನು ನ್ಯೂನತೆಗಳನ್ನು ಎತ್ತಿ ಹಿಡಿತಾರಲ್ಲ, ನಾನು ಆ ರೀತಿ ನ್ಯೂನತೆಗಳನ್ನ ಎತ್ತಿ ಹಿಡಿಯೋದಿಲ್ಲ. ಆದರೆ ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ ನಾನು. ಏನು ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಓಟ್ ಹಾಕಬೇಕು, ಯಾಕೆ ಗೆಲ್ಲಿಸ್ಬೇಕು ಅಂತ ಹೇಳಿದ್ರಿ. ಕಾಂಗ್ರೆಸ್ ಪಕ್ಷ ಅವರ ಹೇಳಿದ ಹಾಗೆ ಮೋದಿಯವರು ಒಂದೇ ಮಾತು ಹೇಳ್ತಾರೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ನಾವು ಅದನ್ನು ಅಳವಡಿಸ್ಕೊಂಡು ನಾವು ನಡ್ಕೊಂಡು ಹೋಗ್ತೀವಿ. ಅವರು ರಾಮ ಮಂದಿರವನ್ನು ಕಟ್ಟಿದರು. ನಾನು ಭಾಳ ಶ್ರದ್ಧೆ ಭಕ್ತಿ, ನಾನು ದೈವಿ ಭಕ್ತಳು. ನಾನು ರಾಮ ಮಂದಿರ ಕಟ್ಟಲಿಕ್ಕೆ 2 ಲಕ್ಷ ರೂಪಾಯಿ ದೇಣಿಗೆಯನ್ನು RSSನವರೇ, ಹಿಂದೂ ವಿಶ್ವ ಪರಿಷತ್ನವರೇ ನನ್ನ ಮನೆಗೆ ಬಂದು ಕೇಳಿದಾಗ ಭಾಳ ಭಕ್ತಿ ಭಾವನೆಯಿಂದ ನಾನು ದೇಣಿಗೆಯನ್ನು ಸಮರ್ಪಣೆ ಮಾಡಿದೆ. ರಾಮ ಮಂದಿರ ಕಟ್ಟಲಿ, ಅಭ್ಯಂತರ ಇಲ್ಲ. ರಾಮರಾಜ್ಯದ ಪರಿಕಲ್ಪನೆ ಏನು? ಆ ರಾಮರಾಜ್ಯದ ಪರಿಕಲ್ಪನೆಯನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಕಾಂಗ್ರೆಸ್ ಪಕ್ಷದವರು ನಿಜವಾಗ್ಲೂ ಗ್ರೌಂಡ್ನಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೆ ನಮಗೆ ರಾಮ ಮಂದಿರ ಅವ್ರು ಕಟ್ಟಿದ್ದಾರೆ, ರಾಮರಾಜ್ಯ ನಾವು ನಿರ್ಮಾಣ ಮಾಡಿದೀವಿ ಅಂತ ಹೇಳ್ತಿದ್ದೀರಿ. ಸಿಂಪಲ್, ವೆರಿ ಸಿಂಪಲ್. ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್ ಸಬ್ಕಾ ವಿಕಾಸ್ ಅಂತ ಅವ್ರು ಹೇಳಿದ್ರು. ಅದನ್ನ ನಾವು ಕಾರ್ಯರೂಪಕ್ಕೆ ನಾವು ತಗೊಂಡು ಬಂದಿದ್ದೀವಿ. ಅವ್ರು ಒಡೆದಾಳ್ತಾರೆ, ನಾವು ಒಂದುಗೂಡಿಸಿ ನಾವು ಮುಂದುವರಿತೀವಿ.